ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ಲದ ಮುಸುಕಿನ ಗುದ್ದಾಟ. ಸತ್ಯ ಶೋಧನಾ ಸಮಿತಿ ಸಭೆಯಲ್ಲಿ ಕೈ ನಾಯಕರ ದೂರು ಮತ್ತು ಪ್ರತಿದೂರು ಜೋರಾಗಿದೆ. ಮಧುಸೂದನ್ ಮಿಸ್ತ್ರಿ ನೇತೃತ್ವದ ಸತ್ಯ ಶೋಧನಾ ಸಮಿತಿ ಸಭೆಯನ್ನ ಏರ್ಪಾಡು ಮಾಡಲಾಗಿತ್ತು. ಇನ್ನು ಸಭೆಯಲ್ಲಿ ವೈಫಲ್ಯ ಬಿಚ್ಚಿಟ್ಟ ಅಸಮಾಧಾನಿತ ನಾಯಕರು. ಹಾಲಿ ಸಚಿವರ ಕಾರ್ಯವೈಖರಿ ಬಗ್ಗೆ ಕೈ ನಾಯಕರಲ್ಲಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಹೊಂದಾಣಿಕೆ ರಾಜಕೀಯದ ಕೂಗು ಕೂಡ ಜೋರಾಗಿತ್ತು. 17 ಕ್ಷೇತ್ರದಲ್ಲಿ ಲೀಡು ಕೊಡಿಸಲು ಸಚಿವರಿಂದಲೇ ಆಗಿಲ್ಲ ಎಂದು ದೂರು ಬಂದಿದೆ. ಹಾಲಿ 17 ಸಚಿವರ ವಿರುದ್ಧ ದೂರು ನೀಡಿ ಕ್ರಮಕ್ಕೆ ಆಗ್ರಹವನ್ನ ಮಾಡಿದ್ದಾರೆ. ವಿಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಂಡಿರುವ ಆರೋಪ ಕೂಡ ಕೇಳಿಬಂದಿತ್ತು. ಶಿಸ್ತು ಕ್ರಮ ಕೈಗೊಳ್ಳಿ, ಇಲ್ಲದಿದ್ರೆ ಬರುವ ಚುನಾವಣೆಯಲ್ಲೂ ಸೋಲಾಗುತ್ತಂತೆ. ಸಮಿತಿಗೆ ಕೋಲಾರ ನಾಯಕರಿಂದ ಪ್ರತ್ಯೇಕ ದೂರು ಕೂಡ ಬಂದಿತ್ತು. ಬಣ ರಾಜಕೀಯದಿಂದ ಪಕ್ಷಕ್ಕೆ ಸೋಲಾಗಿದೆ ಎಂದು ದೂರು ನೀಡಿದ ಕೈ ನಾಯಕರು. ರಾಜ್ಯ ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ಕಾಂಗ್ರೆಸ್ನಲ್ಲೇ ಬಣ ರಾಜಕೀಯದ ಅಪಸ್ವರಗಳು ಕೇಳಿ ಬರ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ಲದ ಮುಸುಕಿನ ಗುದ್ದಾಟ. ಇನ್ನು ಸತ್ಯಶೋಧನಾ ಸಮಿತಿ ಸಭೆಯಲ್ಲಿ ಕೈ ನಾಯಕರ ದೂರು ಮತ್ತು ಪ್ರತಿದೂರು ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಮಧುಸೂದನ್ ಮಿಸ್ತ್ರಿ ನೇತೃತ್ವದ ಸತ್ಯಶೋಧನಾ ಸಮಿತಿ ಸಭೆಯನ್ನ ಏರ್ಪಾಡು ಮಾಡಲಿತ್ತು. ಇನ್ನು ಇದೇ ಸಭೆಯಲ್ಲಿ ತಮ್ಮ ವೈಫಲ್ಯವನ್ನ ಬಿಚ್ಚಿಟ್ಟಿದ್ದಾರೆ ಅಸಮಾಧಾನಿತ ನಾಯಕರು. ಹಾಲಿ ಸಚಿವರ ಕಾರ್ಯವೈಖರಿಯ ಬಗ್ಗೆ ಕೈ ನಾಯಕರಲ್ಲೇ ಅಸಮಾಧಾನ ಹೊರಬಂದಿದೆ. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಹೊಂದಾಣಿಕೆ ರಾಜಕೀಯದ ಕೂಗು ಕೂಡ ಬಹಳ ಜೋರಾಗಿತ್ತು. ಒಂದು ಕಡೆ ಬಣಗಳ ಬಡಿದಾಟವಾಗ್ತಾ ಇದೆ, ಇನ್ನೊಂದು ಕಡೆ ಹೆಚ್ಚುವರಿ ಡಿಸಿಎಂ ಸ್ಥಾನದ ಕೂಗಿದ್ರೆ ಇನ್ನೊಂದು ಕಡೆಯಲ್ಲಿ ಸಿಎಂ ಸ್ಥಾನ ಬದಲಾವಣೆ ಕುರಿತಂತೆ ಕೂಡ ಚರ್ಚೆ ಆಗ್ತಾ ಇದೆ. ಇನ್ನು ಸತ್ಯಶೋಧನಾ ಸಭೆಯಲ್ಲಿ ಎಲ್ಲಾ ರೀತಿಯಾದಂತಹ ಅಸಮಾಧಾನ ಕೂಡ ಹೊರಬಂದಿದೆ. 17 ಕ್ಷೇತ್ರಗಳಲ್ಲಿ ಲೀಡು ಕೊಡಿಸಲು ಸಚಿವರಿಂದಲೇ ಆಗಿಲ್ಲ ಅಂತ ದೂರು ಕೂಡ ಕೇಳಿಬಂದಿದೆ. ಹಾಲಿ 17 ಸಚಿವರ ವಿರುದ್ಧ ದೂರು ನೀಡಿ ಕ್ರಮಕ್ಕೆ ಆಗ್ರಹವನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ವಿಪಕ್ಷಗಳ ಜೊತೆ ಮೈತ್ರಿಯನ್ನ ಮಾಡಿಕೊಂಡಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಚುನಾವಣೆಯ ಫಲಿತಾಂಶಕ್ಕೂ ಮುನ್ನ ಕೂಡ ಬಿಜೆಪಿಯಲ್ಲೇ ಕೇಳಿ ಬರ್ತಿರುವಂತಹ ಮಾತು, ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಕಾಂಗ್ರೆಸ್ನಲ್ಲಿ ಮಹತ್ವದ ಬದಲಾವಣೆ ಆಗುತ್ತೆ, ಆಪರೇಷನ್ ನಾತ್ ಆಗುತ್ತೆ ಎನ್ನುವಂತ ವಿಚಾರ ಕೂಡ ಬಹಳಷ್ಟು ಚರ್ಚೆ ಆಗಿತ್ತು. ಇನ್ನು ಸತ್ಯಶೋಧನಾ ಸಭೆಯಲ್ಲೂ ಕೂಡ ಇದೇ ವಿಚಾರ ಬಹಳವಾಗಿ ಹೈಲೈಟ್ ಆಗಿದೆ. ವಿಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಂಡಿರುವಂತಹ ಆರೋಪ ಕೂಡ ಕೇಳಿ ಬಂದಿತ್ತು. ಹೀಗಾಗಿ ಶಿಸ್ತು ಕ್ರಮವನ್ನ ಕೈಗೊಳ್ಳಿ, ಇಲ್ಲದಿದ್ರೆ ಬರುವ ಚುನಾವಣೆಯಲ್ಲೂ ಕೂಡ ಸೋಲಾಗುತ್ತೆ ಕಾಂಗ್ರೆಸ್ಗೆ ಎನ್ನುವಂತ ಚರ್ಚೆ ಆಗಿದೆ. ಸಮಿತಿಗೆ ಕೋಲಾರದ ನಾಯಕರಿಂದ ಪ್ರತ್ಯೇಕ ದೂರು ಕೂಡ ಬಂದಿತ್ತು. ಬಣ ರಾಜಕೀಯದಿಂದ ಪಕ್ಷಕ್ಕೆ ಸೋಲಾಗಿದೆ ಅಂತ ದೂರು ನೀಡಿದ್ದಾರೆ ಕೈ ನಾಯಕರು.